ಫೈನಲಿ ನಿಮ್ಮ ಲುಕ್ ಲೈಕ್ ಬಿಫೋರ್ ಅಮೃತಾಗಿಂತ ಈಗ ಮತ್ತಷ್ಟು ಝೀರೋ ಸೈಜ್ ಬೆಬೋ ಅಂದರೆ ನಿಮ್ಮನ್ನ ಕರೀನಾ ಕಪೂರ್ಗೆ ಹೋಲಿಸ್ತಾರೆ, ಕನ್ನಡದ ಕರೀನಾ ಕಪೂರ್ ಅಂತ. ಅದಕ್ಕೊಂದು ಅರ್ಥ ಕೊಟ್ಟಿದ್ದೀರಾ ಅಂತ ಅನಿಸುತ್ತೆ. ಈಗ ಝೀರೋ ಸೈಜ್ ಅಮೃತ ಅಯ್ಯಂಗಾರ್ ಆಗಿಬಿಟ್ಟಿದ್ದೀರಾ. ಏನು ಸೀಕ್ರೆಟು, ಹೇಗೆ ಟ್ರಾನ್ಸ್ಮಿಷನ್ ಆಯಿತು ನಿಮ್ಮದು ಅಂತ? ಎಲ್ಲ ಐ ಥಿಂಕ್ ಎಲ್ಲ ಸಿನಿಮಾಲೂ ಕೆಲವೊಂದು ಡೈರೆಕ್ಟರ್ಸ್ ಮತ್ತು ಕ್ಯಾಮ್ರಾಮನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಎಲ್ಲ ನೀವು ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾ ಬೇರೆ ಥರ ಕಾಣಿಸ್ಬೇಕು ಅಂತ, ಒಂದು ಕ್ಯಾರೆಕ್ಟರಿಂದ ಇನ್ನೊಂದು ಕ್ಯಾರೆಕ್ಟರ್ ಬ್ರೇಕ್ ಮಾಡಬೇಕು ಅಂತ. ಸೊ ಯೂಶಲಿ ಲವ್ ಮಾಕ್ಟೇಲ್ ಅದನ್ನು ಕ್ರಿಯೇಟ್ ಮಾಡಿತ್ತು, ಜೋ ಅನ್ನೋ ಕ್ಯಾರೆಕ್ಟರ್. ನಾನು ಎಷ್ಟೇ ಸಿನಿಮಾ ಮಾಡಿದ್ರು ಜನ ಜೋ ಅಂತ ಕರಿತಾ ಇದ್ರು. ಸೊ ಇವತ್ತು ಅಖಿಲ ಆಗೋದಕ್ಕೂ ಅದನ್ನು ಬ್ರೇಕ್ ಮಾಡಬೇಕಿತ್ತು ನನಗೆ. ಸೊ ಐ ಥಿಂಕ್ ಆ್ಯಸ್ ಅನ್ ಆರ್ಟಿಸ್ಟ್ ಎವ್ರಿ ಡೇ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಸ್ವಲ್ಪ ಡಯಟ್ ವರ್ಕೌಟ್ ಎಲ್ಲ ಜಾಸ್ತಿ ಮಾಡಿ. ಆ್ಯಂಡ್ ಆಲ್ಸೋ ಥ್ಯಾಂಕ್ಸ್ ನಮ್ಮ ಟ್ರೈನರ್ ಶ್ರೀನಿವಾಸ್ ಗೌಡ್ರು, ಅಷ್ಟೇ ಹೆಲ್ಪ್ ಮಾಡಿ ಸಣ್ಣ ಮಾಡಿದ್ದಾರೆ. ಸೊ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ನೆಕ್ಸ್ಟ್ ಏನಾದರೂ ಪಾರ್ಟ್ 2 ಇರುತ್ತಾ? ಅದರಲ್ಲಿ ನೀವು ಇರ್ತೀರಾ? ಐ ರಿಯಲಿ ಹೋಪ್ ಮಾಡಬೇಕಂತ. ಚೈತನ್ಯ ಅವರಿಗೆ ಕ್ವಶನ್ ಕೇಳಬೇಕು. ಅಬ್ಬಬ್ಬ ನೋಡಿದವರೆಲ್ಲ ಯಾರೂ ನನಗೆ ಇದುವರೆಗೂ ನೆಗೆಟಿವ್ ರಿವ್ಯೂ ಕೊಟ್ಟಿಲ್ಲ. ಸೊ ಡೈರೆಕ್ಟರ್ ಚೈತನ್ಯ ಅವರು ಅಬ್ಬಬ್ಬ 2 ಮಾಡಿದ್ರು ನಮ್ಮನ್ನೇ ಕ್ಯಾಸ್ಟಿಂಗ್ ಮಾಡ್ಕೊಂಡು ಮಾಡಬೇಕಂತ ಭಾರಿ ಆಸೆ ಇದೆ. ಯಾಕಂದರೆ ಎನಿವೇಸ್ ನಾನು ಹೀರೋನ ಲಾಸ್ಟಲ್ಲಿ ನಮ್ಮ ಮನೆ ಒಳಗಡೆ ಇಟ್ಕೊಂಡಿದ್ದೀನಿ. ಸೊ ಇನ್ನೂ 2 ಮಾಡೋದಕ್ಕೆ ಸ್ಪೇಸ್ ಇದೆ, ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಾಮಿಡಿ ಡ್ರಾಮಾ ಅಂದರೆ ಲೈಕ್ ಅಮೃತಾಗೂ ಬರುತ್ತಾ ಕಾಮಿಡಿ ಟೈಮಿಂಗು? ಅದು ತುಂಬಾ ಇಂಪಾರ್ಟೆಂಟು. ಸೊ ಕಾಮಿಡಿ ಡ್ರಾಮಾ ಅಂದರೆ ನಿಮಗೆ ಇಷ್ಟನಾ? ಮತ್ತು ಆ ಟೈಮಿಂಗ್ ಬಗ್ಗೆ ಹೇಳೋದಾದರೆ? ಇಲ್ಲ, ತುಂಬಾ ಕಷ್ಟ. ಇಟ್ಸ್ ಆ್ಯಕ್ಚುಲಿ ಕಾಮಿಡಿ ಇಸ್ ಅ ವೆರಿ ಸೀರಿಯಸ್ ಬಿಸ್ನೆಸ್ ಅಂತ ಹೇಳ್ಬೋದು. ಯಾಕಂದರೆ ನನಗೆ ಯಾವತ್ತೂ ಕಾಮಿಡಿ ಸಿನಿಮಾ ಮಾಡಿಲ್ಲ. ನಾನು ಯೂಶ್ವಲಿ ಹುಡುಗಿರಿಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಚಾನ್ಸ್ ಸಿಗಲ್ಲ. ಬಟ್ ಆ ಟೈಮಿಂಗ್ಸ್ ತುಂಬ ಬೇಗ ಹಿಡಿಬೇಕು, ಸ್ಪಾಂಟ್ಯಾನಿಟಿ ಬೇಗ ಇರಬೇಕು, ಬೇಗ ಪಂಚ್ ಆಗಬೇಕು. ಅದು ನಾವು ಸ್ಪೇಸ್ ಕೊಟ್ಟಷ್ಟು ಹೊಟ್ಟೋಗುತ್ತೆ. ಸೊ ಅದನ್ನು ತರೋದಕ್ಕೆ ಐ ಥಿಂಕ್ 3 ಜನ ಆ್ಯಕ್ಟರ್ಸ್ ಹೆಲ್ಪ್ ಮಾಡಿದ್ರು, ಎಸ್ಪೆಷಲಿ ತಾಂಡವ್, ಅಜಯ್ ಮತ್ತು ಧನು. ಅವ್ರು 3 ಜನ ಕಾಮಿಡಿ ವರ್ಕ್ ಆಗಿರಲಿಲ್ಲ ಅಂತಂದರೆ ನಮಗೂ ಈಕ್ವಲ್ ಆಗಿ ಟಾನ್ ಕೊಡೋಕ್ಕಾಗ್ತಾ ಇರಲಿಲ್ಲ. ಅದೆಲ್ಲ ತುಂಬ ಚೆನ್ನಾಗಿ ರಿಹರ್ಸಲ್ಸ್ ಮಾಡಿಸಿದ್ರು ಚೈತನ್ಯ ಅವ್ರ ಮುಂಚೆನೇ. ಆ್ಯಂಡ್ ತುಂಬಾ ಕಷ್ಟ. ನಾನು ಮಾಡಿರೋ ಇಷ್ಟ ಆ್ಯಕ್ಟಿಂಗಿಗಿಂತ ಈ ಕಾಮಿಡಿ ಪಂಚ್ ಮಾಡೋದು ನನಗೆ ತುಂಬ ಕಷ್ಟ ಆಯಿತು. ಫೈನಲಿ ತುಂಬ ಎಮೋಷನಲ್ ಆಗಿದ್ದೀರಾ ಅಂತ ಅನಿಸ್ತಿದೆ ನೋಡ್ತಾ ಇದ್ರೆ ನಿಮ್ಮ ಕಣ್ಣುಗಳನ್ನ. ಸೊ ಏನು ಹೇಳ್ತೀರಿ, ಯಾಕೆ ಈ ಎಮೋಷನಲ್ ಅಂತ? ತುಂಬ ವರ್ಷದ ಪ್ರಯತ್ನ, ಆಲ್ಮೋಸ್ಟ್ 2.5 years ಈ ಟೀಮ್ ಜೊತೆ ಜರ್ನಿ ಮಾಡಿದ್ದೀನಿ. ಆ್ಯಂಡ್ ಫೈನಲಿ ಔಟ್ಪುಟ್ ಆಚೆ ಬಂದಿದೆ. ತುಂಬಾ ಖುಷಿಯಾಗಿದೆ ನನಗೆ. ರಿವ್ಯೂಸ್ ತುಂಬ ಹಾನೆಸ್ಟಾಗಿ ಕೊಡ್ತಾ ಇದ್ದಾರೆ. ಏನೇ ಫೇಕ್ ಮಾಡಿದ್ರು ನಗುನ ಫೇಕ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ತುಂಬ ಮನ್ಸು ತುಂಬಿ ನಕ್ಕಿದ್ದಾರೆ ಎಲ್ಲರೂ. ಸೊ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಅಬ್ಬಬ್ಬ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ. ತುಂಬ ಜನ ಆ್ಯಕ್ಟರ್ಸ್ ಇದ್ದಾರೆ ಸಿನಿಮಾಲಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಮಿಸ್ ಮಾಡಿದೆ, ಎಲ್ಲರೂ ಇವತ್ತು ರಿಲೀಸ್ ಆಗಿದೆ. ಚಿತ್ರಮಂದಿರಗಳಲ್ಲಿ ಬಂದು ಸಿನಿಮಾ ನೋಡಿ ಆ್ಯಂಡ್ ಪೈರಸಿ ಮಾಡಬೇಡಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮಲ್ಲಿ ಒಳ್ಳೆ ಕಲಾವಿದೆ ಇದ್ದಾರೆ, ಒಳ್ಳೆ ಪ್ರತಿಭೆ ಕೂಡ ಇದೆ. ನಿಮಗೆ ತುಂಬ ಅವಕಾಶಗಳು ಬಂದೇ ಬರುತ್ತೆ ಅಷ್ಟೇ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಅಮೃತ ಅಯ್ಯಂಗಾರ್ ಅವರ ಮಾತು. ಅಬ್ಬಬ್ಬ ಸಿನಿಮಾ ನಿಜಕ್ಕೂ ತುಂಬ ಚೆನ್ನಾಗಿದೆ. ನಿಮಗೆ ಈ ವೀಕೆಂಡ್ನಲ್ಲಿ ಒಂದು ನಗುವಿನ ಸಿನಿಮಾ ನೋಡಬೇಕು ಅಂದರೆ, ಇಡೀ ಏನು ಲೈಕ್ ಏನಾದರೂ ನಿಮಗೆ ಸ್ಟ್ರೆಸ್ ಬಸ್ಟರ್ ಆಗಬೇಕು ಅಂತಂದರೆ ಖಂಡಿತ ಅಬ್ಬಬ್ಬ ಇರೋ ಥಿಯೇಟರ್ಗೆ ಹೋಗಿ ಅಬ್ಬಬ್ಬ ಸಿನಿಮಾ ನೋಡಿ. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.